ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಶಿವತೀರ್ಥ ಪ್ರಶಂಸನ ಭೈರವ ಬ್ರಹ್ಮಹತ್ಯಾ ವಿಮೋಕ್ಷಣ ವರ್ಣನವೆಂಬ 24ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಸೂತನು ಹೇಳುತ್ತಾನೆ, ಮಾನವನು ಚಕ್ರತೀರ್ಥದಲ್ಲಿ ಮಿಂದ ಮೇಲೆ ಶಿವತೀರ್ಥಕ್ಕೆ ಹೋಗಬೇಕು. ಈ ಶಿವತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಕೋಟಿ ಮಹಾಪಾತಕಗಳು, ಆ ಪಾತಕಿಗಳ ಸಂಪರ್ಕ ದೋಷಗಳು ಕೂಡಲೇ ಪರಿಹಾರವಾಗುವವು. ಪೂರ್ವದಲ್ಲಿ ಕಾಲಭೈರವನು ಇಲ್ಲಿ ಮಿಂದು ಬ್ರಹ್ಮಹತ್ಯೆಯಿಂದ ಮುಕ್ತನಾದನು. ಋಷಿಗಳು ಕೇಳುತ್ತಾರೆ, ಮಹಾಮುನಿಯೇ, ಕಾಲಭೈರವ ರುದ್ರನಿಗೆ ಬ್ರಹ್ಮಹತ್ಯೆಯು ಹೇಗೆ ಸಂಭವಿಸಿತು? ಅದನ್ನು ನಮಗೆ ತಿಳಿಯ ಹೇಳುವವನಾಗು. ಶ್ರೀ ಸೂತನು ಹೇಳುತ್ತಾನೆ, ಎಲೈ ಮುನಿಗಳೇ, ಶ್ರೋತೃಗಳಿಗೆ ಮೋಕ್ಷಪ್ರದವಾದ ಪೂರ್ವ ವೃತ್ತಾಂತವೊಂದನ್ನು ಹೇಳುವೆನು. ಇದನ್ನು ಕೇಳಿದವನು ಸಕಲ ಪಾಪ ವಿಮುಕ್ತನಾಗುವನು. ಹಿಂದೆ ಬ್ರಹ್ಮ ವಿಷ್ಣುಗಳಿಗೆ ಸಮಸ್ತ ಜನಗಳ ಮುಂದೆ ಯಾವುದೋ ಒಂದು ಕಾರಣವನ್ನು ಉದ್ದೇಶಿಸಿ ಜಗಳವಾಯಿತು. ಬ್ರಹ್ಮನು ನಾನೇ ಜಗತ್ತನ್ನು ಸೃಷ್ಟಿ ಮಾಡುವವನು, ಬೇರೆ ಜಗತ್ಕರ್ತನಿಲ್ಲ, ಸಕಲ ಪ್ರಪಂಚಗಳನ್ನು ನಿಗ್ರಹಿಸುವವನು ಅನುಗ್ರಹಿಸುವವನು ನಾನೇ, ದೇವತೆಗಳಲ್ಲಿ ನನಗಿಂತ ದೊಡ್ಡವನು, ನನಗೆ ಸಮಾನನು ಯಾರೂ ಇಲ್ಲ ಎಂದು ದೇವತೆಗಳ ಮುಂದೆ ತಿಳಿಸಿದನು. ಆಗ ನಾರಾಯಣನು ನಗುತ್ತಾ ಹೀಗೆಂದನು, ಎಲೈ ಬ್ರಹ್ಮನೇ, ಏತಕ್ಕೆ ನೀನು ಹೀಗೆ ಅಹಂಕಾರದಿಂದ ಹೇಳುತ್ತಿರುವೆ? ಚತುರ್ಮುಖ, ನೀನು ಮರಳಿ ಇಂತಹ ಮಾತನ್ನಾಡಬೇಡ. ಸರ್ವತ್ರ ವ್ಯಾಪ್ತನಾದ ನಾನೇ ಜಗತ್ತನ್ನು ಸೃಷ್ಟಿ ಮಾಡುವವನು. ನಾನಿಲ್ಲದಿದ್ದರೆ ಈ ಪ್ರಪಂಚವು ಉಳಿಯುವುದೇ ಕಷ್ಟವು. ನೀನು ನನ್ನ ಅನುಗ್ರಹದಿಂದಲೇ ಸ್ಥಾವರ ಜಂಗಮಾತ್ಮಕವಾದ ಪ್ರಪಂಚವನ್ನು ಸೃಷ್ಟಿಸಿರುವೆ. ಪರಸ್ಪರವಾಗಿ ಜಯವನ್ನು ಅಪೇಕ್ಷಿಸುವ ಆ ಬ್ರಹ್ಮ ವಿಷ್ಣುಗಳು ದೇವತೆಗಳ ಮುಂದೆ ಹೀಗೆ ಜಗಳವಾಡುತ್ತಿರಲು 4 ವೇದಗಳು ಮೈತಳೆದು ಬಂದು ಪರಮಾರ್ಥವನ್ನು ಪ್ರಕಾಶಿಸುವ ನಿಜವಾದ ಈ ಮಾತನ್ನು ಹೇಳಿದವು. ವೇದಗಳು ಹೇಳುತ್ತವೆ, ಎಲೈ ವಿಷ್ಣುವೆ, ನೀನು ಜಗತ್ತನ್ನು ಸೃಷ್ಟಿಸಿದವನಲ್ಲ. ಅಯ್ಯ ಬ್ರಹ್ಮ, ನೀನು ಸೃಷ್ಟಿಸಿದವನಲ್ಲ. ಉತ್ತಮರಿಗಿಂತಲೂ ಉತ್ತಮನೂ ವ್ಯಾಪ್ತನೂ ಆದ ಮಹೇಶ್ವರನು ಜಗತ್ತನ್ನು ಸೃಷ್ಟಿಸಿದನು. ಅವನ ಮಾಯೆಯಿಂದಲೇ ಸ್ಥಾವರ ಜಂಗಮಾತ್ಮಕವಾದ ಈ ಜಗತ್ತು ನಿರ್ಮಿತವಾಗಿರುವುದು. ಸಕಲ ದೇವತೆಗಳಿಗೆ ವಂದ್ಯನು, ಸತ್ಯ ಜ್ಞಾನಾದಿ ಲಕ್ಷಣವುಳ್ಳವನು, ಪಾರ್ವತಿ ಸಹಿತನು, ಜಗತ್ತುಗಳಿಗೆ ಒಡೆಯನು ಆದ ಆ ಮಹಾದೇವನೇ ಪ್ರಪಂಚದ ಸೃಷ್ಟಿ ಪಾಲನೆ ಸಂಹಾರಗಳಿಗೆ ಕಾರಣನು. ಎಲೈ ಬ್ರಾಹ್ಮಣರೇ, ಹೀಗೆ ವೇದಗಳು ಉಸುರಿದ ಶುಭಾಕ್ಷರವುಳ್ಳ ವಾಕ್ಯವನ್ನು ಕೇಳಿ ಬ್ರಹ್ಮ ವಿಷ್ಣುಗಳು ಎಂತೆಂದರು. ಪಾರ್ವತಿಯಿಂದ ಆಲಂಗಿತ ದೇಹವುಳ್ಳವನು, ಪ್ರಮಥ ಗಣಗಳಿಗೆ ಅಧಿಪತಿಯೂ ಆದ ಮಹೇಶ್ವರನು ಸಕಲ ಸಂಘವನ್ನು ಹೇಗೆ ತ್ಯಜಿಸಿದ ಪರಬ್ರಹ್ಮನಾದಾನು. ಎಲೈ ದ್ವಿಜರೇ, ಅವರಿಬ್ಬರು ಹೀಗೆನ್ನಲು ರೂಪವಿಲ್ಲದ ಓಂಕಾರವು ರೂಪವನ್ನು ತಾಳಿ ಬಂದು ದೊಡ್ಡ ಧ್ವನಿಯಿಂದ ಎಂತೆಂದಿತು. ಪ್ರಣವವು ಹೇಳುತ್ತದೆ, ಮಹಾದೇವನು ತನಗಿಂತ ಭಿನ್ನಳಾದ ಪಾರ್ವತಿಯೊಡನೆ ವಿಹಾರ ಮಾಡುತ್ತಾನೆ. ತನ್ನ ಸ್ವರೂಪದಿಂದ ಒಂದು ವೇಳೆಯೂ ಹೀಗೆ ವಿಹರಿಸುವುದಿಲ್ಲ. ಈ ಶಿವನು ತನಗೆ ಸ್ವಾಮಿಯಿಲ್ಲದವನು, ಸ್ವಪ್ರಕಾಶನು, ದೋಷರಹಿತನು, ಸಮಸ್ತ ಪ್ರಪಂಚಕ್ಕಿಂತಲೂ ಉತ್ತಮನೂ ಆಗಿ ವಿಶ್ವಾಧಿಕನೆಂದು ಪ್ರಸಿದ್ಧನಾಗಿರುವನು. ಇವನು ಸರ್ವಾಂತರ್ಯಾಮಿಯು, ಸರ್ವಕರ್ತನು, ಸ್ವತಂತ್ರನು, ಸಕಲವನ್ನು ಸೃಷ್ಟಿಸುವವನು ಆಗಿ ಬ್ರಹ್ಮನಾದ ನಿನ್ನನ್ನು ಸೃಷ್ಟಿಕಾಲದಲ್ಲಿ ರಜೋಗುಣದಿಂದ ನೇಮಿಸುತ್ತಾನೆ. ನಾರಾಯಣನಾದ ನಿನ್ನನ್ನು ಜಗತ್ತನ್ನು ರಕ್ಷಿಸಲು ಸತ್ವಗುಣದಿಂದ ಪ್ರೇರಿಸುತ್ತಾನೆ. ಸಂಹಾರದಲ್ಲಿ ಕಾಲರುದ್ರನನ್ನು ತಮೋಗುಣದಿಂದ ಪ್ರೇರಿಸುತ್ತಾನೆ. ನಾರಾಯಣ, ಆದುದರಿಂದ ನಿನಗೂ ಕಾಲರುದ್ರನಿಗೂ ಬ್ರಹ್ಮನಿಗೂ ಸ್ವಾತಂತ್ರ್ಯವಿಲ್ಲ. ಶಂಕರನೊಬ್ಬನೇ ಸ್ವತಂತ್ರನು. ಎಲೈ ಬ್ರಹ್ಮನೇ, ಓ ನಾರಾಯಣನೇ, ನೀವಿಬ್ಬರೂ ಸಕಲ ಲೋಕಕರ್ತನು ವಿಶ್ವಾಧಿಕನೂ ಆದ ಮಹೇಶ್ವರನನ್ನು ಏಕೆ ತಿಳಿಯುವುದಿಲ್ಲ? ಶಕ್ತಿ ರೂಪಳಾದ ಆ ಉಮಾದೇವಿಯು ಶಂಕರನಿಗಿಂತ ಬೇರೆಯವಳಲ್ಲ. ಶಿವನ ಆನಂದ ರೂಪಳಾದ ಆ ದೇವಿಯು ಆಕಸ್ಮಿಕವಾಗಿ ಬಂದವಳಲ್ಲ. ಆದುದರಿಂದ ಸಕಲ ವಸ್ತುಗಳಿಗಿಂತ ಉತ್ತಮನು, ಸ್ವತಂತ್ರನು, ನಿರ್ವಿಕಾರನೂ ಆದ ಶಿವನು ಸಮಸ್ತ ದೇವತೆಗಳಿಗೆ ಅಲ್ಲದೆ ನಿಮ್ಮೀರುವರಿಗೂ ವಂದ್ಯನು. ರುದ್ರನನ್ನು ಸೃಷ್ಟಿಸಿದವನು, ಅವನಿಗಿಂತ ಅಧಿಕನು, ಅವನಿಗೆ ಸಮಾನನು ಪ್ರಪಂಚದಲ್ಲಿ ಯಾರೂ ಇಲ್ಲ. ಆದುದರಿಂದ ಎಲೈ ಬ್ರಹ್ಮ ವಿಷ್ಣುಗಳೇ, ನೀವು ವ್ಯರ್ಥವಾಗಿ ಮೋಹಗೊಳ್ಳಬೇಡಿರಿ ಎಂದು ಪ್ರಣವವು ಹೇಳಲು ಬ್ರಹ್ಮ ವಿಷ್ಣುಗಳು ಶಂಭುವಿನ ಮಾಯೆಯಿಂದ ಮೂಢರಾಗಿ ಅಜ್ಞಾನ ಮುಕ್ತರಾಗಲಿಲ್ಲ. ಈ ಮಧ್ಯದಲ್ಲಿ ಬ್ರಹ್ಮನು ಅತ್ಯಾಶ್ಚರ್ಯಕರವು ಸಮಸ್ತಾಕಾಶವನ್ನು ವ್ಯಾಪಿಸುತ್ತಿರುವುದು, ಅಪರಿಮಿತರಾದ ಸೂರ್ಯರಿಗೆ ಸಮಾನವು, ಆಕಾಶ ಮಧ್ಯದಲ್ಲಿ ಇರುವುದು, ಸರ್ವತೋಮುಖವೂ ಆದ ತೇಜಸ್ಸಿನ ಸಮೂಹವನ್ನು ನೋಡಿದನು.
ಅವನು ಅದನ್ನು ನೋಡುವುದಕ್ಕೆ ಮೇಲ್ಮುಖವಾದ ಮುಖವನ್ನು ಸೃಷ್ಟಿಸಿದನು. ತಪಸ್ಸಿನ ಸಾಮರ್ಥ್ಯದಿಂದ ಸೃಷ್ಟಿಸಿದ ಆ 5ನೆಯ ಮುಖದಿಂದ ಅವನು ಆ ತೇಜಸ್ಸಿನ ಸಮೂಹವನ್ನು ಕಂಡನು. ಅದನ್ನು ನೋಡಿದುದರಿಂದ ಆ ಮುಖವು ಕೋಪದಿಂದ ಉರಿಯಿತು. ಅನಂತ ಸೂರ್ಯರಿಗೆ ಸಮಾನವಾಗಿ ಜ್ವಲಿಸುತ್ತಿರುವ ಆ 5ನೆಯ ತಲೆಯು ಪ್ರಳಯ ಕಾಲದಲ್ಲಿ ಲೋಕಗಳನ್ನು ಸುಡಲಿಚ್ಛಿಸುವ ಬಡವಾಗ್ನಿಯಂತೆ ಪ್ರಕಾಶಿಸಿತು. ಆ ತೇಜಸ್ಸು ಪರಮೇಶ್ವರನಾಗಿ ಕಾಣಿಸಿಕೊಳ್ಳಲು ಬ್ರಹ್ಮನು ಆ ಪರಮೇಶ್ವರನನ್ನು ನೋಡಿ ಹೀಗೆಂದನು: ಮಹಾದೇವ, ನಾನು ನಿನ್ನನ್ನು ಅರಿತಿರುವೆನು. ನೀನು ಹಿಂದೆ ನನ್ನ ಹಣೆಯಿಂದ ಹುಟ್ಟಿದ ರುದ್ರನೆಂಬ ನನ್ನ ಮಗನು. ಮಹೇಶ್ವರನು ಬ್ರಹ್ಮನ ಈ ಗರ್ವದ ಮಾತನ್ನು ಕೇಳಿ ಕಾಲಭೈರವನೆಂಬುವನನ್ನು ಕಳುಹಿಸಿದನು. ಮಹಾದೇವನ ಅಂಶದಿಂದ ಹುಟ್ಟಿದ ಕಾಲಭೈರವನು ಶೂಲ ಟಂಕ ಗದೆಗಳನ್ನು ಧರಿಸಿದವನಾಗಿ ಬಹಳ ಕಾಲ ಬ್ರಹ್ಮನೊಡನೆ ಯುದ್ಧ ಮಾಡಿದನು. ಹೀಗೆ ಬಹಳ ಕಾಲ ಕಾಲಭೈರವನು ಬ್ರಹ್ಮನೊಡನೆ ಕಾಳಗವಾಡಿ ಶುಭ್ರವಾದ ಅವನ 5ನೆಯ ಮುಖವನ್ನು ನೋಡಿದನು. ಆ ಕಾಲಭೈರವನು ಬ್ರಹ್ಮನ ಅತಿಯಾಗಿ ಗರ್ವಗೊಂಡ ಮೇಲ್ಮುಖವಾದ 5ನೆಯ ಮುಖವನ್ನು ನೋಡಿ ಮಹಾಕೋಪದಿಂದ ಉರಿದನು. ತರುವಾಯ ಅವನು ಕೋಪದಿಂದ ಆ ಬ್ರಹ್ಮನ 5ನೆಯ ಮುಖವನ್ನು ಕತ್ತರಿಸಲು ಬ್ರಹ್ಮನು ಅವನ ಹಿಂಸೆಗೊಳಗಾಗಿ ಮಡಿದನು. ಈಶ್ವರನ ಅನುಗ್ರಹದಿಂದ ಅವನು ಮರಳಿ ಬದುಕಿದನಲ್ಲದೆ ಚಂದ್ರಮೌಳಿಯಾದ ಶಂಕರನನ್ನು ಕಂಡನು. ವಾಸುಕಿಯೇ ಮೊದಲಾದ ಅಷ್ಟನಾಗಗಳಿಂದ ಭೂಷಿತನಾಗಿ ಪಾರ್ವತಿಯೊಡನೆ ವಿರಾಜಿಸುತ್ತಿರುವ ಆ ಮಹಾದೇವನನ್ನು ಕಂಡು ಅವನ ಅನುಗ್ರಹದಿಂದ ಮಹೇಶ್ವರ ಜ್ಞಾನವನ್ನು ಪಡೆದು ಶ್ರೇಷ್ಠನು ವರದಾತನೂ ಆದ ಶಂಕರನನ್ನು ಆ ಬ್ರಹ್ಮನು ಇಂತು ಸ್ತುತಿಸಿದನು. ಬ್ರಹ್ಮನು ಸ್ತುತಿಸುತ್ತಾನೆ: ಎಲೈ ಚಂದ್ರಮೌಳೀಶ್ವರ, ನನ್ನಲ್ಲಿ ಪ್ರಸನ್ನನಾಗು. ದಯಾನಿಧಿಯೇ, ನನ್ನ ಅಪರಾಧವನ್ನು ಮನ್ನಿಸು. ನೀನು ನನ್ನ ಅಹಂಕಾರವನ್ನು ಕ್ಷಮಿಸು ಎಂದು ಬಾರಿಗೂ ಚಂದ್ರಶೇಖರನಾದ ಆ ಶಿವನನ್ನು ನಮಸ್ಕರಿಸಿದನು. ತರುವಾಯ ಶಂಕರನು ತನ್ನ ಅಂಶವಾದ ಆ ಬ್ರಹ್ಮನಲ್ಲಿ ಪ್ರಸನ್ನನಾಗಿ ಹೆದರಬೇಡವೆಂದು ನುಡಿದು ಭೈರವನನ್ನು ಕುರಿತು ಎಂತೆಂದನು: ಈಶ್ವರನು ಹೇಳುತ್ತಾನೆ: ಅನಾದಿಯಾದ ಈ ಬ್ರಹ್ಮನು ಸಕಲ ಜಗತ್ತಿಗೂ ಪೂಜ್ಯನು. ಈಗ ನೀನು ವಧಿಸಿದ ಈ ಬ್ರಹ್ಮನ ತಲೆಯನ್ನು ಧರಿಸು. ಭೈರವ, ನೀನು ನನ್ನ ಅಪ್ಪಣೆಯಿಂದ ಜನರನ್ನು ಸಮಾಧಾನಗೊಳಿಸಲು ಸುಗ ಬ್ರಹ್ಮಹತ್ಯೆಯ ಶುದ್ಧಿಗಾಗಿ ಕಪಾಲದಿಂದ ಭಿಕ್ಷಾಟನೆ ಮಾಡು. ಗಿರಿಜಾ ಸಹಿತನಾದ ಮಹಾದೇವನು ಹೀಗೆ ಹೇಳಿ ಅಲ್ಲಿಯೇ ಮಾಯವಾದನು. ಎಲೈ ದ್ವಿಜರೆ, ಅಲ್ಲದೆ ಶಂಕರನು ಲೋಕ ಸಂಗ್ರಹಕ್ಕಾಗಿಯೂ ಪಾಪ ಪರಿಹಾರಕ್ಕಾಗಿಯೂ ಕಪಾಲಧಾರಿಯಾಗಿ ಭಿಕ್ಷಾಟನೆ ಮಾಡೆಂದು ಭೈರವನಿಗೆ ಬ್ರಹ್ಮನ ತಲೆಯನ್ನು ಕೊಟ್ಟು ಬ್ರಹ್ಮಹತ್ಯೆ ಎಂಬ ಬಡವಾಗ್ನಿ ಸಮಾನಳು ಕ್ರೂರಳು ಆದ ಒಬ್ಬ ಕನ್ಯೆಯನ್ನು ಭೈರವನೆಡೆಗೆ ಕಳುಹಿಸಿ ಅವನನ್ನು ಕುರಿತು ಮರಳಿ ಇಂತೆಂದನು: ಈಶ್ವರನು ಹೇಳುತ್ತಾನೆ: ಭೈರವ, ನೀನು 1 ವರ್ಷ ಕಾಲ ಈ ಬ್ರಹ್ಮಹತ್ಯೆಯ ಶುದ್ಧಿಗಾಗಿ ಈ ವ್ರತವನ್ನು ಆಚರಿಸಬೇಕು. ಸಕಲ ತೀರ್ಥಗಳಲ್ಲಿಯೂ ಸಂಚರಿಸಿ ಸ್ನಾನ ಮಾಡು. ಅನಂತರ ಈ ಬ್ರಹ್ಮಹತ್ಯೆಯ ಶಾಂತಿಗಾಗಿ ಕಾಶಿಗೆ ತೆರಳು. ಕಾಶಿಯನ್ನು ನೀನು ಪ್ರವೇಶಿಸಿದ ಕೂಡಲೇ ನಿನ್ನನ್ನು ಅಂಟಿರುವ ಈ ನೀಚ ಬ್ರಹ್ಮಹತ್ಯೆಯ 4ನೆಯ 1 ಪರಿಹಾರೋಪಾಯವನ್ನು ನಿನಗೆ ಹೇಳುತ್ತೇನೆ ಕೇಳು. ನಾನು ಸಕಲ ಪ್ರಾಣಿಗಳ ಉಪಕಾರಕ್ಕಾಗಿ ದಕ್ಷಿಣ ಸಮುದ್ರದ ದಡದಲ್ಲಿರುವ ಗಂಧಮಾದನ ಪರ್ವತದಲ್ಲಿ ಶಿವ ಎಂಬ ತೀರ್ಥವನ್ನು ನಿರ್ಮಿಸಿರುವೆನು. ನೀನು ಅಲ್ಲಿ ಆದರದಿಂದ ಸ್ನಾನ ಮಾಡು. ಆ ತೀರ್ಥವನ್ನು ನೀನು ಪ್ರವೇಶಿಸಿದ ಕೂಡಲೇ ನಿನ್ನ ಅಮಂಗಳಕರವಾದ ಈ ಬ್ರಹ್ಮಹತ್ಯೆಯು ಆ ತೀರ್ಥದ ಮಹಾತ್ಮೆಯಿಂದ ಸಂಪೂರ್ಣವಾಗಿ ಪರಿಹಾರವಾಗುವುದು ಎಂದು ಹೇಳಿ ರುದ್ರನು ಕೂಡಲೇ ಕೈಲಾಸಕ್ಕೆ ಮರಳಿದನು. ಬಳಿಕ ಆ ಭೈರವನು ಶಿವನ ಮಾತಿನಿಂದ ಕಪಾಲಧಾರಿಯಾಗಿ ದೇವತೆಗಳು, ದಾನವರು, ಯಕ್ಷರು ಇವರೇ ಮೊದಲಾದವರ ಲೋಕಗಳಲ್ಲಿ ಸಂಚರಿಸಿದನು. ಹಾಗೆ ಸಂಚರಿಸುತ್ತಿರುವ ಅವನನ್ನು ಅತಿ ಭಯಂಕರವಾದ ಬ್ರಹ್ಮಹತ್ಯೆಯು ಹಿಂಬಾಲಿಸಿತು. ಹೀಗೆ ಭೈರವನು ಸಕಲ ತೀರ್ಥಗಳಲ್ಲಿಯೂ ಪುಣ್ಯಕರವಾದ ದೇವಾಲಯಗಳಲ್ಲಿಯೂ ಸಂಚರಿಸಿ ಲೀಲೆಯಿಂದ ಕಾಶಿಗೆ ತೆರಳಿದನು. ಶಂಕರಾಂಶದಿಂದ ಜನಿಸಿದ ಅವನು ಕಾಶಿಯನ್ನು ಪ್ರವೇಶಿಸಿದ ಕೂಡಲೇ 4ನೆಯ 1 ಉಳಿದು ಅತಿ ನಿಂದ್ಯವಾದ ಆ ಬ್ರಹ್ಮಹತ್ಯೆಯ 3 ಭಾಗಗಳು ಪರಿಹಾರವಾದವು. 4ನೆಯ ಅಂಶವು ಮಾತ್ರ ಆ ಭೈರವನನ್ನೇ ಹಿಂಬಾಲಿಸಿತು. ಅನಂತರ ಶೂಲ ಕಪಾಲಗಳನ್ನು ಧರಿಸಿದ ಆ ಭೈರವನು ಶಿವನ ಅಪ್ಪಣೆಯಿಂದ ಗಂಧಮಾದನ ಪರ್ವತಕ್ಕೆ ಹೋದನು. ತರುವಾಯ ಶಿವತೀರ್ಥಕ್ಕೆ ಹೋಗಿ ಸ್ನಾನ ಮಾಡಲು ಅಲ್ಲಿ ಅವನ ಬ್ರಹ್ಮಹತ್ಯೆಯೆಲ್ಲ ಸಂಪೂರ್ಣವಾಗಿ ನಾಶವಾಯಿತು. ಈ ಸಮಯದಲ್ಲಿ ಶಿವನು ಅವನ ಮುಂದೆ ಆವಿರ್ಭವಿಸಿ ಇಂತೆಂದನು: ಈಶ್ವರನು ಹೇಳುತ್ತಾನೆ: ಭೈರವ, ನೀನು ಈ ಶಿವತೀರ್ಥದಲ್ಲಿ ಮಿಂದುದರಿಂದ ನಿನ್ನ ಬ್ರಹ್ಮಹತ್ಯೆಯು ಸಂಪೂರ್ಣವಾಗಿ ಪರಿಹಾರವಾಯಿತು. ಸಂದೇಹವಿಲ್ಲ. ಈ ಕಪಾಲವನ್ನು ನೀನು ಕಾಶಿಯಲ್ಲಿ ಒಂದೆಡೆಯಲ್ಲಿ ಸ್ಥಾಪಿಸು. ಪೂಜ್ಯನಾದ ಶಿವನು ಹೀಗೆಂದು ನುಡಿದು ಅಲ್ಲಿಯೇ ಮಾಯವಾದನು. ಹೀಗೆ ಶಿವತೀರ್ಥದ ಮಹಾತ್ಮೆಯಿಂದ ಬ್ರಹ್ಮಹತ್ಯೆಯಿಂದ ಮುಕ್ತನಾದ ಭೈರವನು ಕಾಶಿಗೆ ತೆರಳಿ ಒಂದು ಸ್ಥಳದಲ್ಲಿ ಕಪಾಲವನ್ನು ಸ್ಥಾಪಿಸಿದನು. ಆಗ ಆ ಸ್ಥಳವು
ಕಪಾಲ ತೀರ್ಥವೆಂದು ಪ್ರಸಿದ್ಧಿಗೊಂಡಿತು. ಸೂತನು ಹೇಳುತ್ತಾನೆ, ಇಂತಹ ಮಹಾತ್ಮೆಯುಳ್ಳ ಆ ಶಿವತೀರ್ಥವು ಪುಣ್ಯಕರವು, ಮೋಕ್ಷದಾಯಕವು, ಅತ್ಯಂತ ದುಃಖ ನಾಶಕವು, ಮಹಾಪಾತಕಗಳನ್ನು ಪರಿಹರಿಸುವುದು, ನರಕ ದುಃಖವನ್ನು ನಿವಾರಿಸುವುದು, ಸ್ವರ್ಗ ಮೋಕ್ಷಗಳನ್ನು ಕೊಡುವುದು ಆಗಿರುವುದು. ನಾನೀಗ ಮೋಕ್ಷವನ್ನೀಯುವ ಶಿವತೀರ್ಥದ ಮಹಾತ್ಮೆಯನ್ನು ಹೇಳಿರುವೆನು. ಯಾವಾಗಲೂ ಇದನ್ನು ಪಠಿಸುವ ಮನುಷ್ಯನು ದುಃಖದಿಂದ ಮುಕ್ತನಾಗುವನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಶಿವತೀರ್ಥ ಪ್ರಶಂಸನ ಭೈರವನ ಬ್ರಹ್ಮಹತ್ಯಾ ವಿಮೋಕ್ಷಣ ವರ್ಣನವೆಂಬ 24ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.